ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ ಎಲ್ಲಿದ್ದೀವಿ ಇವತ್ತು ನಾವು ದೊಡ್ಡನಕುಂದಿ ಸಿಗ್ನಲ್ಲು ಮುಂದೆ ಹೋದರೆ ಮಾದೇವಪುರ, ಹಿಂದೆ ಬಂದರೆ ಮಾರತಳ್ಳಿ, ರೈಟ್ ಸೈಡ್ ಹೋದರೆ ಗರಡಾಚಾರ್ಪಾಳ್ಯ. ಜಾಗ ಯಾವ್ದು ಆರ್ಮಡ ಕ್ಯೂ ಅಂತ ಅಂದರೆ ಮಲಯಾಳದಲ್ಲಿ ಕ್ಷೇಮವಾಗಿದ್ದೀರಾ ಅಂತ. ಸೊ ಒಂದು ಹೊಸ ಜಾಗ, ಗ್ಯಾಸ್ಟ್ರೋ ರೆಸ್ಟ್ರೋ ಪಬ್ ಇದು. ಸೊ ಒಂದು ಒಳ್ಳೆ ಆ್ಯಂಬಿಯನ್ಸ್ ಮಾಡಿದ್ದಾರೆ. ರೂಫ್ ಟಾಪ್ ಇದೆ, ಒಳಗಡೆ ಇಂಟೀರಿಯರ್ಸ್ ಎಲ್ಲ ಒಳ್ಳೆ ಬ್ರೈಟ್ ಇರೋವಂಥ ಕಲರ್ನ ಯೂಸ್ ಮಾಡಿರೋವಂಥ ಆ್ಯಂಬಿಯನ್ಸ್ ಇದು. ಜೊತೆಗೆ ಇಲ್ಲಿ ಏನೇನು ಸಿಗುತ್ತೆ ಬೇರೆ? ಸಿಕ್ಕಾಪಟ್ಟೆ ಒಳ್ಳೆ ಎಲ್ಲ ಡಿಶಸ್ಸು ಸಿಗುತ್ತೆ, ಎಲ್ಲ ಥರನೂ ಡಿಶಸ್ ಸಿಗುತ್ತೆ. ಅದರಲ್ಲಿ ಕೇರಳ ಫುಡ್ಡು ಸಿಕ್ಕಾಪಟ್ಟೆ ಚೆನ್ನಾಗಿ ಸಿಗುತ್ತೆ ಅಂತ ಹೈಲೈಟ್ ಅಂದರೆ ಕೇರಳ ಫುಡ್ಡು. ಆ ಕೇರಳ ಕುಸಿನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರಂತೆ. ಸೊ ಆದಷ್ಟು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ಅದು ಬಿಟ್ಟು ಇಲ್ಲಿ ಕಾಕ್ಟೈಲ್ಸ್, ಮಾಕ್ಟೈಲ್ಸ್ ಮತ್ತು ಡ್ರಾಟ್ ಬಿಯರ್ಸ್ ಎಲ್ಲ ಸಿಗುತ್ತೆ. ಸೊ ಇದು ಆಫೀಸ್ನಲ್ಲಿ ಟೀಮ್ ಆಗಿ ಬಂದರೆ ಒಂದು ಒಳ್ಳೆ ಫೀಸ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಗ್ಯಾಂಗ್ ಆಗಾಗ ಬನ್ನಿ, ಡಿನ್ನರ್ಗಾಗಲಿ ಲಂಚ್ಗಾಗಲಿ ಒಂದು ಒಳ್ಳೆ ಜಾಗ ಅಂತ ಹೇಳ್ತೀನಿ. ಇಲ್ಲಿ ಬಾಗ್ಮನಿನಲ್ಲಿ ಕೆಲಸ ಮಾಡೋರಿಗೆಲ್ಲರಿಗೂ. ಸೊ ತಡ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸತ್ಯ, ಈ ಥರ ಒಂದು ಪಬ್ಸಲ್ಲಿ ಯಾವ ಥರ ಫುಡ್ ಸಿಗುತ್ತೆ? ಇಲ್ಲಿ ಇಡೀ ಕೇರಳನೇ ಅಡಗಿದೆ, ಜೊತೆಗೆ ಗ್ಲೋಬಲ್ ಕುಸಿನೂ ಸಿಗ್ತಾ ಇದೆ. ನಾವು ಹಲವಾರು ರೀತಿಯಾದ ಡಿಶಸ್ನ ಆರ್ಡರ್ ಮಾಡಿದ್ದೀವಿ. ನಿನ್ನ ಫೇವ್ರೇಟ್ ಯಾವುದಿತ್ತು ಸೋಮ್? ಮಟನ್ ಶೀಕು ಒಂದು ದೊಡ್ಡ ಒಂದಷ್ಟು ಆಗ್ಬಿಟ್ಟು ಕಲಿಸ್ತಾ ಇದ್ರು, ನೋಡಿದೆ. ಮಟನ್ ಶೀಕು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇತ್ತು ನಾನು ಕಿಚನಲ್ಲಿ ನೋಡಿದಾಗ. ಸೊ ಅದಾದಮೇಲೆ ಕೋಕೋನಟ್ ಹಾಕಿ ಮಾಡಿರುವಂಥ ಒಂದು ಪ್ರಾನ್ಸ್ ಇದು. ಪ್ರಾನ್ಸ್, ಕ್ರಿಸ್ಪಿ ಪ್ರಾನ್ಸು. ಹೌದು. ಮಟನ್ ಪೆಪ್ಪರ್ ಫ್ರೈ ಇದೆ, ಆಮೇಲೆ ಅಂಜಲ್ ಫ್ರೈ ಇದೆ, ಮಸಾಲೆ ಫ್ರೈ. ಆಮೇಲೆ ಒಂದು ಡಯಟ್ಗೆ ಸ್ವಲ್ಪ ಮ್ಯಾಚ್ ಆಗಲಿ ಅಂತ ಒಂದು ಮಲಾಯಿ ಬ್ರೊಕೊಲಿ ಒಂದು ಆರ್ಡರ್ ಮಾಡಿದ್ವಿ. ಮತ್ತು ಇಲ್ಲಿ ಒಂದು ಸಿಕ್ಕಾಪಟ್ಟೆ ಟೆಂಪ್ಟ್ ಮಾಡ್ತಾ ಇರೋದು ಈ ಪೆಟ್ಟಿಗೆ ಕೂಡ ಇರುವಂಥ ಒಂದು ಡಿಶಸ್ಸು. ಅದು ಕ್ಲೋಸಪ್ನಲ್ಲಿ ನಿಮಗೆ ತೋರಿಸ್ತೀವಿ. ಸೊ ಇಲ್ಲಿ ಬೇರೆ ಏನೇನೋ ಬಂದಿದೆ. ಒಂದು ಓವನ್ ಫ್ರೆಶ್ ಪಿಜ್ಜಾ, ಚಿಕನ್ ವಿತ್ ಪರೋಟ. ಓ, ಮಲಬಾರ್ ದಮ್ ಬಿರಿಯಾನಿ. ಗುಡ್ 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 ಗುಡ್. ಮೇನ್ ಕೋರ್ಸು ಬಂದ್ಬಿಡ್ತು. ಸೊ ಇದು ಚಿಕನ್ ಮಸಾಲ ಹೇಳಿದವರು ಪರೋಟಾಗೆ. ಪರೋಟಾಗೆ, ಎಸ್. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸೋಮ್? ಸೊ ಒಂದು ಒಳ್ಳೆ ಸ್ಟಾರ್ಟರ್ ತಗೊಳ್ಳೋಣ. ಇಲ್ಲಿನ ಫೇಮಸ್ ತವಾ ಫ್ರೈ, ಫಿಶ್ ತವಾ ಫ್ರೈ. ಸೊ ಬನ್ನಿ ಅದರಿಂದ ನೋಡಿ ಯಾವ ಥರ ಇದೆ ಫಿಶು ತವಾ ಫ್ರೈ ಅಂತ. ಅಂಜಲ್ ತವಾ ಫ್ರೈ ಹಾಕ್ಬಿಟ್ಟು ಬಾಂಡ್ಲಿಯಲ್ಲಿ ಒಂದು ತವಾ ಮೇಲೆ ಚೆನ್ನಾಗಿ ಬೇಯಿಸ್ತಾ ಇದ್ದು. ಒಂದು ಒಳ್ಳೆ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ತಾರೆ ನೋಡಿ. ಬೆಳ್ಳುಳ್ಳಿ ಎಲ್ಲ ಹೇಗಿದೆ, ಕರ್ಬೇವಿನ ಸೊಪ್ಪೆಲ್ಲ. ಸತ್ಯ ನಿಮ್ಗೊಂದು ತಗೊಳ್ಳಿ. ಹೆಂಗೆ ನಾನು ಈ ಪ್ರಾನ್ಸ್ ಟ್ರೈ ಮಾಡ್ಬಿಡ್ತೀನಿ ಸೋಮ್. ಸಾರಿ, ಎರಡು ಕೇರಳ ರಿಲೇಟೆಡ್ ಡಿಶ್. ಇದು ಕೋಕೋನಟ್ ಕ್ರಿಸ್ಪಿ ಪ್ರಾನ್ಸು ನೋಡಿ ಯಾವ ಥರ ಇದೆ. ಒಂದು ಕ್ರಿಸ್ಪಿ ಲೇಯರ್ ಒಳಗಡೆ ನೋಡ್ಬಿಡೋಣ, ಟ್ರೈ ಮಾಡಿ.
ಸೋಮ್ ರೆಡಿನಾ? ಎಸ್, ನಾನು ರೆಡಿ. ಒಳ್ಳೆ ಸೈಜು ಫಿಶ್ ಅಂತಲೇ ಹೇಳ್ಬೋದು. ಆ ಒಂದು ಸ್ಲೈಸು ನೋಡಿ, ಕೈಯಲ್ಲಿ ಮುಟ್ಟಿದ್ರೆ ಹಾಗೆ ಯಾವ ಥರ ಬರುತ್ತೆ. ಬಟ್ ಈ ಮೀನಿಗೆಲ್ಲನೂ ಕೇರಳದವ್ರು ಹಾಕೋ ಈ ಮಸಾಲೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ ಒಂದು ತವ ಮೇಲೆ ಒಂದು ಸ್ವಲ್ಪ ಅವ್ರದ್ದೇ ಆದ ಮಸಾಲೆ ತೊಗೊಂಡು ಸ್ವಲ್ಪ ಜಾಸ್ತಿ ಅದ್ರಲ್ಲಿ ಡಿಪ್ ಮಾಡಿ ಚೆನ್ನಾಗಿ ಸ್ಲೋ ಕುಕ್ಕಲ್ಲಿ ಬೇಯಿಸಿ ಈ ಥರ ಮಾಡಿಟ್ಟಿರ್ತಾರೆ. ನೋಡಿ ಹೇಗಿದೆ ಅಂತ. ಸೊ ತಡ ಮಾಡೋದು ಬೇಡ. ಹೋಣ ಸೋಮ್. ಎಸ್, ಕೊಬ್ಬರಿದು ಒಂದು ಒಣಗಿದ ಕೊಬ್ಬರಿದು ಒಂದು ಫ್ಲೇವರು, ಪ್ಲಸ್ ಖಾರ, ಕ್ರಿಸ್ಪಿ ಲೇಯರು, ಆ ಬ್ರೆಡ್ ಕ್ರಂಚಸ್ ಎಲ್ಲ ಹಾಕಿದ್ದಾರೆ. ತಿಂತಾನೆ ಪ್ರಾನ್ಸ್ ನನಗೆ ಸಿಕ್ಕಿದ್ದು. ಸೂಪರ್. ಮೀನು ಅಷ್ಟೇ, ಒಂದು ಸ್ವಲ್ಪ ಬೈಟ್ ಮಾಡಿ ನೋಡು. ಆ ಖಾರ, ಆ ಮೀನು ತಿಂತಿದ್ರೆ ಆ ಖಾರಕ್ಕೆ ಈ ಮಸಾಲೆಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ನಾನು ಟ್ರೈ ಮಾಡಬೇಕಾಗಿತ್ತು ಇದಕ್ಕಿಂತ. ಮಸ್ಟ್ ಟ್ರೈ. ಆಹಾ, ಮಸ್ಟ್ ಟ್ರೈ ಇದು. ಆ ವರ್ಜಿನ್ ಕೋಕೋನಟ್ ಆಯಿಲ್ ಹಾಕಿ ಮಾಡಿರೋವಂಥದ್ದು ಸಖತ್ತಾಗಿದೆ. ನಿಜ. ಆ ಬೆಳ್ಳುಳ್ಳಿ ಫ್ಲೇವರು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ದಾರೆ. ಬಟ್ ಖಾರ ಹೇಗಿದೆ? ಸಖತ್ತಾಗಿದೆ, ಸೂಪರ್ ಆಗಿದೆ. ಬಟ್ ಪ್ರಾನ್ ಓಪನ್ ಮಾಡಿದಾರ ಇದು? ನೀಟಾಗಿ ಇವರು ಪ್ರತಿಯೊಂದು ಫಿಶ್ ಸೀ ಫುಡ್ ಐಟಮ್ಗೂ ಮ್ಯಾರಿನೇಟ್ ಮಾಡಿ ನೀಟಾಗಿ ಕವರ್ ಹಾಕಿಟ್ಟಿರ್ತಾರೆ. ಅದಾದ್ಮೇಲೆ ಚೆನ್ನಾಗಿ ಮಾಡಿಕೊಡ್ತಾರೆ ತವಾ ಮೇಲೆ ಎಲ್ಲ. ಚೆನ್ನಾಗಿದೆ. ಇದು ಒಂಥರ ಕ್ರಿಸ್ಪಿ ಚೆನ್ನಾಗಿದೆ. ಸೂಪರ್. ಪಿಜ್ಜಾ ಬಿಸಿ ಬಂದಿದೆ. ಸೊ ಅದು ಫಸ್ಟ್ ತಿನ್ಬಿಡೋಣ. ಹೌದು. ಸೊ ಮಶ್ರೂಮ್ ಪಿಜ್ಜಾನ ಸೋಮ್ ಇದು? ಹೌದು. ಓವನ್ ಫ್ರೆಶ್. ಎಸ್. ಸೊ ಒಳ್ಳೆ ಚೀಸ್ ಎಲ್ಲ ಹಾಕಿದ್ದಾರೆ. ಟ್ರೈ ಮಾಡ್ಬಿಡೋಣ. ಒಳ್ಳೆ ಚೀಸು, ಆ ಬ್ರೆಡ್ ಕ್ವಾಲಿಟಿ, ಆ ಚೀಸು, ಆ ಮಶ್ರೂಮ್. ಓವನ್ ಫ್ರೆಶ್, ಓವನಿಂದ ಹಂಗೆ ತಂದು ತಿಂತಾ ಇರೋದು. ಇದರದು ಅಟ್ಲೀಸ್ಟ್ ನಾವು ಬಿಸಿ ತಿನ್ನೋ ಒಂದು ಅದೃಷ್ಟ ನಮ್ದಾಗಿದೆ. ಇನ್ನು ಮಿಕ್ಕಿದೆಲ್ಲ ತುಂಬ ಆರಿಸ್ಬಿಟ್ಟಿದ್ದೀವಿ. ಲಾಸ್ಟಲ್ಲಿ ತಿನ್ನೋಣ ಅನ್ಕೊಂಡ್ರೆ ಬಿಸಿ ಇದ್ದಂಗೆ ತಿಂದ್ರೇನು ಇದು ಚೆನ್ನಾಗಿರೋದು. ಟೇಸ್ಟ್ ಚೆನ್ನಾಗಿದೆ ಸಿಕ್ಕಾಪಟ್ಟೆ. ತುಂಬ ಜನ ಪಬ್ಸ್ಗೆಲ್ಲ ಬಂದಾಗ ಫಿನಿಶಿಂಗ್ ಟಚ್ ಆಗಿ ಪಿಜ್ಜಾಗಳು ಆರ್ಡರ್ ಮಾಡ್ತಾರೆ. ಇಲ್ಲಿ ಓವನ್ ಫ್ರೆಶ್ ಸಿಗುತ್ತೆ. ವೆರೈಟೀಸ್ ಆಫ್ ಪಿಜ್ಜಾಸ್ ಇದೆ, ಟ್ರೈ ಮಾಡಿ. ಸೂಪರ್. ಸೊ ಇಲ್ಲಿ ಮಟನ್ ಕೂಡ ಸಿಗುತ್ತೆ. ಮಟನಲ್ಲಿ ಮಟನ್ ಶೀಕ್ ಸಿಗುತ್ತೆ. ನೋಡಿ ಶೀಕ್ ಯಾವ ಥರ ಇದೆ ಅಂತೇಳಿ. ಒಂದು ದೊಡ್ಡ ಇದರಲ್ಲಿ ಹಾಕ್ಬಿಟ್ಟು ಕಲಿಸ್ತಾ ಇದ್ರು. ಸಿಕ್ಕಾಪಟ್ಟೆ ದೊಡ್ಡ ಕ್ವಾಂಟಿಟಿನೇ ಮಾಡ್ತಿದ್ದೆ ಇದನ್ನ. ನಾನೊಂದು ಚಿಕನ್ ಟಿಕ್ಕಾ ಪೀಸ್ ತೊಗೊತಾ ಇದ್ದೀನಿ. ನೋಡಿ ಇದರಲ್ಲೂ ಕೊಬ್ಬರಿ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ದಾರೆ. ಸೊ ಕೇರಳ ಟಚ್ ಇದ್ದೇ ಇರುತ್ತೆ ಆಲ್ಮೋಸ್ಟು. ನೀವು ತಂದೂರಿ ಆದರೂ ತಗೊಳ್ಳಿ, ಕೇರಳ ಡಿಶ್ ಆದರೂ ತಗೊಳ್ಳಿ, ಆ ಗ್ಲೋಬಲ್ ಕುಸಿನ್ ಆದರೂ ತಗೊಳ್ಳಿ, ಒಂದು ಸ್ವಲ್ಪ ಟಚ್ ಇದ್ದೇ ಇರುತ್ತೆ. ಯಾಕಂದರೆ ತುಂಬ ಜನ ಶೆಫ್ಸು ಕೇರಳ ಟಚ್ ಇರೋವಂಥವ್ರು. ಟ್ರೈ ಮಾಡಿಬಿಡೋಣ ಸೋಮ್. ಅಗಿತಿದ್ರೆ ಕರಮ್ ಅಂತ ಬರ್ತಿದೆ. ಆ ಮಟನ್, ಆ ಕ್ವಾಲಿಟಿ, ಮಟನ್ ರೇಷನು ಜಾಸ್ತಿ ಇದೆ. ಖಾರವಾಗಿ ಮಸಾಲೆ ಭರ್ತವಾಗಿ ಚೆನ್ನಾಗಿದೆ. ಚಿಕನ್ ಟಿಕ್ಕನಲ್ಲೂ ಅಷ್ಟೇ ಒಳ್ಳೆ ಮಸಾಲೆ, ಖಾರ. ಈ ಒಂದು ವಾತಾವರಣಕ್ಕೆ ಸೂಪರ್ ಆಗಿರುತ್ತೆ. ತಿಂತಿರೋ ಎಲ್ಲ ಡಿಶಸ್ಸೂ ಚೆನ್ನಾಗಿದೆ. ಸ್ಪೈಸಿ ಟೆಚ್ಚು ಎಲ್ಲದರಲ್ಲೂ ಇದೆ. ಅದೊಂದರಲ್ಲಿಲ್ಲ, ಪಿಜ್ಜಾದಲ್ಲಿ ಇದಿಲ್ಲ ಅಷ್ಟೇ ಅದು. ಸೊ ಇದು ಒಂದು ಸ್ವಲ್ಪ ಟೇಸ್ಟ್ ಮಾಡೋ. ಮಟನ್ ರೇಷೋ ಜಾಸ್ತಿನೇ ಇದೆ, ಚೆನ್ನಾಗಿದೆ. ಗೊತ್ತಾಗ್ಬಿಡುತ್ತೆ ಬಾಯಲ್ಲಿ ಇಟ್ಟಿದ ತಕ್ಷಣ. ಹೌದು. ಸೊ ಚಿಕನ್ ಟಿಕ್ಕಾನು ಚೆನ್ನಾಗಿದೆ, ಮಟನ್ ಶೀಕು ಚೆನ್ನಾಗಿದೆ. ನೆಕ್ಸ್ಟ್, ಸೊ ಇಲ್ಲಿ ನಿಮ್ಗೆ ಬೇಕಾದರೆ ಒಳ್ಳೆ ಕಾಟ್ ಬಿಯರ್ಸ್ ಎಲ್ಲ ಸಿಗುತ್ತೆ. ಬೇಕಿದ್ರೆ ಟ್ರೈ ಮಾಡ್ಬೋದು. ಈ ಜಾಗ ಇರೋದೇ ಮೇನ್ ಇದಕ್ಕಂತಾನೆ. ಸೊ ಊಟ ನಾವು ಅಡಿಷ್ನಲ್ ಆಗಿ ತೋರಿಸ್ತಾ ಇದ್ವಿ. ಬಿಸಿ ಮಲಬಾರ್ ಪರೋಟ ಬಂತು. ಚಿಕನ್ ಒಂದು ಗ್ರೇವಿ ತಗೊಂಡಿದ್ದೆ, ಚಿಕನ್ ಗ್ರೇವಿಗೆ. ಸೊ ನೆಕ್ಸ್ಟ್ ಯಾವುದು ಸೋಮ್? ಬ್ರೋಕ್ಲಿ ಇದೆ, ಮಲಾಯಿ ಬ್ರೋಕೊಲಿ ನಾನು ಟ್ರೈ ಮಾಡ್ತೀನಿ. ಸೋಮ್ ಒಂದು ವೆಜ್ ಇರಲಿ ಅಂತ ಇದು ಹಾಕೊಂಬಿಡೋಣ ಸೋಮ್. ಹೈ ಪ್ರೋಟೀನ್ ಬ್ರೋಕೊಲಿ. ಹೌದು, ಮಲಾಯಿ ಜೊತೆ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಮಲಾಯಿ ಹಾಕಿ ಚೆನ್ನಾಗಿ ಆ ಒಂದು ಸ್ಮೋಕಿ ಫ್ಲೇವರ್ ಬರೋ ಥರ ಸುಟ್ಟಿ ಕೊಟ್ಟಿರೋವಂಥದ್ದು. ಟ್ರೈ ಮಾಡಿಬಿಡೋಣ. ಎಸ್.
ಸ್ವೀಟ್ನೆಸ್ ಮಲಾಯಿ. ತಿಂದಿದ್ದ ಖಾರ ನೋಡಿಯೋದಕ್ಕೆ ಈ ಮಲಾಯಿ ಬ್ರೋಕ್ಲಿ ಸ್ವಲ್ಪ ಸಹಾಯ ಮಾಡ್ತು. ಇದೆಲ್ಲನೂ ಈ ಥರ ಇದ್ರ ಜೊತೆನೇ ಚೆನ್ನಾಗಿರುತ್ತೆ. ಹೌದು, ಅದಕ್ಕೆ ಪಬ್ಬಲ್ಲಿ ಈ ಥರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಂದರೆ ಒಳ್ಳೆ ಊಟನ ಸವಿಬೋದು ಈ ಪಬ್ಬಿಗೆ ಬಂದರೆ, ಪಕ್ಕ ಗ್ಯಾರಂಟಿ ಇದು. ಚೆನ್ನಾಗಿದೆ, ಸೂಪರ್. ಸತ್ಯ ನಮ್ಮ ಇಂಡಿಯನ್ ಫುಡ್ ಅಂತೂ ಅಲ್ವೇ ಅಲ್ಲ ಇದು. ಹೌದು, ಇದು ಏನೋ ಕ್ರೀಮ್ ಚೀಸ್ ಮನಿ ಬ್ಯಾಗ್ ಅಂತ ಒಂದು ಎತ್ಕೊಂಡ್ಬಿಡುತ್ತೆ ನೋಡ. ಓಕೆ ಓಕೆ. ಸೊ ಇದಕ್ಕೆ ಒಂದು ಡಿಪ್ ಕೊಟ್ಟಿದ್ದಾರೆ, ಅದೆಲ್ಲಿದೆ? ಇಲ್ಲಿದೆ, ಅದು ಅದು. ಎಸ್, ಡಿಪ್ ಮಾಡೋಣ. ಒಳ್ಳೆ ಚಿಲ್ಲಿ ಸಾಸ್ ಇದ್ದಂಗಿದೆ. ಎಸ್. ನೆಕ್ಸ್ಟು ತಾಯ್ ಚಿಕನ್ ಡಂಪ್ಲಿಂಗ್ ಅಂತ ಕೊಟ್ಟಿದ್ದಾರೆ. ಅದು ಒಂದು ಪೆಟ್ಟಿಗೆದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೂ 3 ಡಿಪ್. ಇದಕ್ಕೆ 3 ಡಿಪ್ ಕೊಟ್ಟಿದ್ದಾರೆ. ಒಂದು ಚಟ್ನಿ, ಒಂದು ರೆಡ್ ಏನೋ ಒಂದು ಚಟ್ನಿ ಕೊಟ್ಟಿದ್ದಾರೆ, ಒಂದು ಗ್ರೀನ್ ಚಿಲ್ಲಿ ಏನೋ ಕೊಟ್ಟಿದ್ದಾರೆ. ಸೊ ನೋಡೋಕ್ಕೆ ಮೋಮೋಸ್ ಥರ ಇದೆ. ಹೌದು, ಗಾರ್ಲಿಶ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಸೊ ಯಾವುದಾದ್ರು ಒಂದು ಡಿಪ್ ಕೊಡ್ತೀಯಾ? ಕೊಡ್ತೀನಿ. ನಾನು ಈ ರೆಡ್ ಚಿಲ್ಲಿ ಒಂದು ಸಾಸ್ನಲ್ಲಿ ಡಿಪ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಚೆನ್ನಾಗಿ ಕಲಸಿ ಎತ್ಕೊಂಬಿಡೋಣ. ಸೊ ನಾನು ಗ್ರೀನ್ ಚಿಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ಚೆನ್ನಾಗಿ ಅದನ್ನು ಫುಲ್ಲು ಹದ್ಕೊಂಡು ಟೇಸ್ಟ್ ಮಾಡ್ತೀನಿ. ತಾಯಿ ಚಿಕನ್ ಡಂಪ್ಲಿಂಗ್ಸ್. ಎಸ್. ಒಳ್ಳೆ ಸ್ಟಫ್ ಮಾಡಿದ್ದಾರೆ ಚಿಕನ್ ಮಾತ್ರ. ಯಾರಿಗೂ ಮಾಡಿದ್ದಿದ್ದು ಆ ಚಿಕನ್ ಸ್ಟಫ್ಗೆ ಎರಡೂ ಚೆನ್ನಾಗಿತ್ತು. ನಾವು ಹೇಗಿದ್ದ ಏನೋ ಅನ್ಕೊಂಡೆ ನಾನಿದು ಒಂಥರ ಮಜಾ ಕೊಟ್ಬಿಟ್ಟಿದ್ದೆ ಎರಡು. ನಮ್ಮ ಇಂಡಿಯನ್ ಡಿಶಸ್ನೇ ಬೀಟ್ ಮಾಡ್ಬಿಡ್ತಿದ್ದು, ಅಷ್ಟು ಚೆನ್ನಾಗಿದೆ. ಹಾಂ, ಸೂಪರ್, ಅಲ್ಟಿಮೇಟ್. ಸೊ ಎಲ್ಲ ಇದು ಮುಗಿಸಿದ್ದಾಯಿತು. ಮೇನ್ ಕೋರ್ಸ್ ಹೋಗೋಣ. ಪರೋಟ ಮತ್ತು ಚಿಕನ್ ಕರಿ, ಅದಾದಮೇಲೆ ಇಲ್ಲಿಂದ ಕೇರಳದು ಫೇಮಸ್ ಬಿರಿಯಾನಿ, ಮಲಬಾರ್ ಬಿರಿಯಾನಿ, ಅದು ವೆಯ್ಟ್ ಮಾಡ್ತಾ ಇದೆ. ಸೊ ಪರೋಟ ಹೋಗೋಣ. ಸೊ ಪ್ಲೇಟ್ಸು ಮೇನ್ ಕೋರ್ಸ್ ಪ್ಲೇಟ್ ಬರೋದ್ರೊಳಗಡೆ ಈ ಮಾಕ್ಟೈಲ್ ಟ್ರೈ ಮಾಡ್ಬಿಡೋಣ. ಒಳ್ಳೆ ವೆರೈಟೀಸ್ ಆಫ್ ಮಾಕ್ಟೈಲು, ಡ್ರಾಟ್ ಬಿಯರ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ತಿನ್ನಕ್ಕಂತ ಬಂದಾಗ ಇದಕ್ಕೂ ಜೊತೆಯಲ್ಲಿ ಬಂದರೆ ಇನ್ನೂ ಡಬಲ್ ಖುಷಿ. ಈ ಸುತ್ತಮುತ್ತ ಇರೋ ಆಫೀಸ್ ಕ್ರೌಡ್ಗಳು ಟೀಮ್ ಡಿನ್ನರ್ಗೆ, ಲಂಚ್ಗೆ ಇದು ಹೇಳಿ ಮಾಡಿಸಿದ ಜಾಗ. ಹೌದು, ಒಳ್ಳೆ ಮಜಾ ಮಾಡ್ಬೋದು ಬಂದರೆ. ಮಾಕ್ಟೈಲೇ ಹೇಗಿದೆ, ಕಾಕ್ಟೈಲ್ ಆಗ್ತಾರೆ ಇರಲ್ಲ. ತುಂಬ ಒಳ್ಳೆ ಪ್ರೊಫೆಷ್ನಲ್ಸ್ ಇರೋದು. ತುಂಬ ಕಿಚನಲ್ಲೂ ಅಷ್ಟೇ ತುಂಬ ವೆಲ್ ಕ್ವಾಲಿಫೈಡ್ ಶೆಫ್ಸು. ಬಾರ್ ಟೆಂಡರ್ಗಳು ಅಷ್ಟೇ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರೋರೆ. ಸೊ ಒಳ್ಳೆ ಮಾಕ್ಟೈಲ್ ಎಲ್ಲ ಮಾಡಿಕೊಡ್ತಾರೆ. ಸೊ ಬಂದರೆ ಎಂಜಾಯ್ ಮಾಡಿ. ಮೇನ್ ಕೋರ್ಸ್ ಪ್ಲೇಟ್ ಬರಲಿ, ಪರೋಟಾನು ಬಿರಿಯಾನಿ ಕಾಯ್ತಾ ಇದೆ, ಸಿಗ್ತೀವಿ, ನೋಡ್ತಾ ಇರಿ. ಕೊನೆಯಲ್ಲಿ ಮೇನ್ ಡಿಶಸ್ ಬಂದಿದ್ದೀವಿ ನಾವು. ಪರೋಟ ನೋಡ್ರಿ ಯಾವ ಥರ ಇದೆ ಅಂತೇಳಿ. ಕೇರಳ ಅಂದಮೇಲೆ ಪರೋಟ ಫೇಮಸ್ಸು. ಸೊ ಹಾಗೇ ಕೆಳಗಡೆ ಬೀಳ್ತಾ ಇದೆ ಕಟ್ಟಾಗಿ. ಸೊ ಸತ್ಯ ನೀನೊಂದು ತೊಗೊಂಬಿಡಂಗೆ. ನಾನು ತೊಗೊತೀನಿ. ಚಿಕನ್ ಕರಿ ಹಾಕೊಂಬಿಡ್ತೀಯಾ? ಎಸ್, ಹಾಗೆ ಚಿಕನ್ ಕರಿ ರೆಡಿ ಇದೆ. ಒಳ್ಳೆ ಚಿಕನ್ ಕರಿ. ಸೊ ಮೇಲೆ ಹಾಕ್ಬಿಡ್ಲ? ಅಲ್ಲೇ ಹಾಕ್ಬಿಡ. ಸೂಪರ್. ಚಿಕನ್ ಕರಿ, ಒಳ್ಳೆ ಚಿಕನ್ ಪೀಸ್ ಹಾಕಿದ್ದಾರೆ ನೋಡಿರಿ. ಚಿಕನ್ ಯಾವ ಥರ ಇದೆ ಅಂತೇಳಿ, ಒಳ್ಳೆ ಟೆಂಡರ್ ಚಿಕನ್ನು. ಸೊ ಅದಾದಮೇಲೆ ಪರೋಟ ಬಗ್ಗೆ ಜಾಸ್ತಿನೇ ಹೇಳಬೇಕಿದೆ. ಎಷ್ಟು ಸಾಫ್ಟಾಗಿದೆ ಅಂದರೆ ಎರಡೇ ಬೆರಳಲ್ಲಿ ನೋಡಿ ಯಾವ ಥರ ಪೇಪರ್ ಕಟ್ಟಾಗ್ತಾ ಇದೆ ನೋಡಿ. ಪಕ್ಕ ಮಲಬಾರ್ ಪರೋಟ. ಪಕ್ಕ ಮಲಬಾರ್ ನೋಡಿ, ಹಿಂಗಂದರೆ ಹಂಗೆ ಕಟ್ಟಾಗ್ಬಿಡುತ್ತೆ. ಎಸ್, ನಾನು ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಪರೋಟ. ಟ್ರೈ ಮಾಡ್ಬಿಡೋಣ? ಎಸ್. ಸಾರು ಚೆನ್ನಾಗಿದೆ ಚಿಕನ್ನು. ಅದಾದಮೇಲೆ ಪರೋಟ ಅಂತೂ ಸೂಪರ್. ಬಿಸಿ ಬಿಸಿ ಪರೋಟ ಈ ಗ್ರೇವಿ ಜೊತೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಬಂದರೆ ಒಳ್ಳೆ ಊಟಕ್ಕೂ ಬರ್ಬೋದು, ಒಳ್ಳೆ ಪಾರ್ಟಿ ಮಾಡೋಕ್ಕೂ ಬರ್ಬೋದು. ಇಲ್ಲಿ ಈ ಜಾಗ ತುಂಬ ಚೆನ್ನಾಗಿದೆ. ಚಿಕನ್ ಕರಿ ಖುಷಿ ಆಗುತ್ತೆ. ಪಬ್ಬಲ್ಲಿ ಈ ಥರ ಒಂದು ಒಳ್ಳೆ ಊಟ ಜೊತೆ ಈ ಥರ ಒಂದು ಮಾಕ್ಟೈಲು ಬಿಯರು. ಹೌದು. ನೆಕ್ಸ್ಟು ದ ಶೋ ಸ್ಟಾಪರ್ ಮಲ್ಬಾರ್ ಬಿರಿಯಾನಿ ಪ್ಯಾಕ್ ಆಗಿದೆ. ಕ್ಲಿಪ್ಪಲ್ಲಿ ಹಾಕಿದ್ದಾರೆ, ತೆಗ್ದು ತೋರಿಸ್ತೀವಿ ಯಾವ ಥರ ಇದೆ. ಅನ್ಬಾಕ್ಸ್ ಮಾಡೋಣ. ನೋಡಿ, ಒಂದು ಚಿಕ್ಕ ಕ್ಲಿಪ್ ಹಾಕಿ ಬಾಳೆ ಎಲೆನಲ್ಲಿ ಸಖತ್ತಾಗಿ ವ್ರ್ಯಾಪ್ ಮಾಡಿ ಕೊಟ್ಟಿದ್ದಾರೆ. ನನಗೆ ಮಲಬಾರ್ ಬಿರಿಯಾನಿ ಯಾಕೆ ಇಷ್ಟ ಆಗುತ್ತೆ ಅಂದರೆ ಜೀರಾ ಸಾಂಬಾರ್ ರೈಸು ಪ್ಲಸ್ ಒಂದು ಮೈಲ್ಡ್ ಟಚ್ ಇರುವಂಥ ಬಿರಿಯಾನಿ ಇದು. ಸೊ
ಈ ಕಾರ್ಮಲೈಸ್ಡ್ ಈ ಈರುಳ್ಳಿಗಳೆಲ್ಲ ಹಾಕಿರ್ತಾರೆ ನೋಡಿ ಒಳಗಡೆ ಚಿಕನ್ ಯಾವ ಥರ ಸೇರ್ಕೊಂಡ್ಬಿಟ್ಟಿದೆ ಅಂತ. ಈ ರೈಸೇ ಸೂಪರ್ ಪರಿಮಳ ಬರ್ತಾ ಇರುತ್ತೆ. ಒಂದು ಸ್ಪೂನ್ ರೈಸ್ ತೊಗೊಂಡು ನಾನು ಹಾಕೊಂಡ್ಬಿಡ್ತೀನಿ. ಒಳ್ಳೆ ಫ್ರೈಡ್ ಆನಿಯನ್ ಎಲ್ಲನೂ ಮೇಲೆಗಡೆ ಹಾಕಿ ಕೊಟ್ಟಿದ್ದಾರೆ. ನೋಡಬೇಕು ಯಾವ ಥರ ಇದೆ. ಆ ರೈಸ್ ಆ ಮಾಯಿಶ್ಚರ್ ಆಗಿರ್ಬೋದು, ಆ ಮಸಾಲೆ ಆಗಿರ್ಬೋದು, ನಮ್ಮ ಸತ್ಯ ಹೇಳಿರೋ ಥರ ಆ ಜೀರಾ ಸಾಂಬಾರು ರೈಸ್ ಆಗಿರ್ಬೋದು, ಬಡಿಸ್ತಾ ಇದ್ರೇ ಮೂಗಿಗೆ ಘಮ ಹೊಡಿತಾ ಇದೆ ಅದು. ಸೊ ಟೇಸ್ಟ್ ಮಾಡೋಣ. ಅಥೆಂಟಿಕ್ ಮಲ್ಬಾರ್ ಬಿರಿಯಾನಿ ಇದು. ನನಗೆ ಜೀರಾ ಸಾಂಬಾರ್ ರೈಸ್ ಯಾವ ಬಿರಿಯಾನಿಗೆ ಹಾಕ್ತಾರೋ ಅದೆಲ್ಲ ನನಗೆ ಪರ್ಸ್ನಲಿ ಫೇವ್ರೇಟು. ಸೊ ಇದು ಅಷ್ಟೇ ನಾನು ತುಂಬ ಇಷ್ಟಪಟ್ಟು ತಿಂತೀನಿ. ಆ ಲೇಯರ್ಸ್ ಇದ್ರೂ ಬಟ್ ಒಳ್ಳೆ ಗಮ್ಮತ್ತಿರುತ್ತೆ ಬಿರಿಯಾನಿನಲ್ಲಿ. ಚಿಕನ್ ಆಗಲಿ ಮಟನ್ ಆಗಲಿ ನಂಗೆ ಇಷ್ಟ ಆಗುತ್ತೆ. ಸೊ ಒಳ್ಳೆ ಸ್ಪೈಸಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಗೋಡಂಬಿ ಆಗಿರ್ಬೋದು, ನನಗೆ ನೋಡ ಏಲಕ್ಕಿ, ಅದೆಲ್ಲ ಸ್ಪೈಸಸ್ ಎಲ್ಲನೂ ಸಿಕ್ಕಾಪಟ್ಟೆ ಕಾಣ್ತದೆ. ಅದ್ರ ಮೇಲೆ ನನಗೆ ಬಿರಿಯಾನಿ ಮೇಲೆ ಆ ಫ್ರೈಡ್ ಆನಿಯನ್ ಹಾಕ್ತಾರಲ್ಲ, ನನಗೆ ಅದು ತುಂಬ ಖುಷಿ ಕೊಡುತ್ತೆ ಇದು. ಸೂಪರ್, ಅದ್ಭುತ. ಓವರಾಲ್ ಏನು ಹೇಳ್ತೀಯ ಸರ್? ಓವರಾಲ್ ಅದ್ಭುತ. ಸೊ ಖಂಡಿತ ಜಾಗಕ್ಕೆ ವಿಸಿಟ್ ಮಾಡ್ಬೋದು. ಒಳ್ಳೆ ಎಪಿಸೋಡ್ ಮಾಡಿದ್ದೀರಿ ಅಂತ ನಂಬ್ತೀವಿ. ಸೊ ಎಷ್ಟ ಆಗಿದ್ರೆ ಏನು ಮಾಡಬೇಕು? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋನಲ್ಲಿ ಇದೇ ಥರ ಒಂದು ಒಳ್ಳೆ ಜಾಗ ಹೋಗಿ ನಿಮ್ಗೆ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.